ಹೇಳ್ಕೊತಾಳೆ ನೋಡಿ. ನನ್ಗೇನೋ ತುಂಬಾ ಚೆನ್ನಾಗಿ ಇಷ್ಟ ಆಯ್ತು. ಲಚ್ಚು ನನಗೂ ಕೂಡ ತುಂಬಾ ಜಾಸ್ತಿ ಇಷ್ಟ ಆಯ್ತು. ಪುನೀತ್ ನಿಂಗೆ ಹೆಂಗ್ ಅನಿಸ್ತಿದೆ? ಇಷ್ಟ ಆಯ್ತು. ಜಿಜಿವಾಗ ನೀವು ಒಂದು ಪ್ರಪೋಸ್ ಮಾಡ್ಬೇಕು ಅಕ್ಕಾಗೆ. ಎಕ್ಸೆಲ್ ಅರಿ ನಾನು ಎಕ್ಸೆಲ್ ಆಗಿದ್ದೀನಿ. ಎಕ್ಸೆಲ್ ಸೈಜ್ ತಗೊಂಡು ಇವಳು ಏನ್ ಮಾಡೋಳೆ. ಹಾಯ್ ಗೈಸ್, ನಮಸ್ಕಾರ. ನಾನು ಸುಪ್ರಿಯಾ ಪ್ರಕಾಶ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀವಿ. ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಮತ್ತೊಂದು ಹೊಸ ವ್ಲಾಗ್. ಸೊ ಇದು ಬಂದು ನನ್ನ ಬರ್ಡೇ, ಲೈಕ್ ಲಾಸ್ಟ್ ವ್ಲಾಗ್ದು ಕಂಟಿನ್ಯೂಷನ್ ವ್ಲಾಗೆ. ಅವತ್ತಿನ ದಿವಸ ಇಡೀ ದಿನ ವ್ಲಾಗ್ ಮಾಡಿದ್ನಲ್ಲ, ಸೊ ತುಂಬ ದೊಡ್ಡ ವ್ಲಾಗ್ ಆಗಿದೆ. ಲೈಕ್ 24 ಅವರ್ಸ್ನ ನಾನು 1 ಅವರ್ ಅಟ್ಲೀಸ್ಟ್ ತೋರಿಸಲೇಬೇಕಾಗಿತ್ತಲ್ವ. ಲಿಟ್ರಲಿ ನಾನೊಂದು 24 ಅವರ್ಸಲ್ಲಿ 12 ಅವರ್ಸ್ನ ಆದಷ್ಟು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿರೋದು. ಬಿಕಾಸ್ ಇದು ನನಗೆ ಲೈಫ್ ಲಾಂಗ್ ಮೆಮೊರಿಯಾಗಿ ಸೇವ್ ಆಗುತ್ತಲ್ವ, ಅದಕ್ಕೇ. ಸೊ ಇವಾಗ ಮತ್ತೆ ಬೆಳಗ್ಗೆ ಹಾಕಿದಂಥ ಡ್ರೆಸ್ನ ಚೇಂಜ್ ಮಾಡ್ಕೊಂಡು ಈ ಒಂದು ಫ್ರಾಕ್ನ ಹಾಕ್ಕೊಂಡಿದ್ದೆ. ಬಿಕಾಸ್ ಅದು ಹಾಳಾಗ್ಬಿಡುತ್ತೆ, ಅಡುಗೆ ಮಾಡೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ಕೊತಾ ಇದ್ದೆ. ಊರಿಂದ ಹಳಸಿನಕಾಯಿನ ಕೊಟ್ಟು ಕಳಿಸಿದ್ರು. ಹಳಸಿನಕಾಯಿದು ಸಾಂಬಾರು ನಮ್ಮ ಕಡೆ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಹಳಸಿನಕಾಯಿದು ಸಾಂಬಾರು ಮತ್ತು ಹಳಸಿನಕಾಯಿ ಕಬಾಬ್ ಮಾಡೋಣ ಅಂತ ಹೇಳ್ಬಿಟ್ಟು ಕೊಟ್ಟು ಕಳಿಸಿದ್ರು. ಆಮೇಲೆ ತುಂಬ ಜನ ಓವರ್ ಆ್ಯಕ್ಟಿಂಗ್ ಮಾಡ್ತೀರಾ ಸುತ್ತಿ ಅಂತೆಲ್ಲ ಸ್ಟಾರ್ಟ್ ಮಾಡ್ಕೋತೀರಾ. ನಂಗೆ ಓವರ್ ಆ್ಯಕ್ಟಿಂಗ್ ಎಲ್ಲ ಆಡೋಕ್ಕೆ ಬರಲ್ಲ ಗೈಸ್. ನಾನು ಹೆಂಗಿದ್ದೀನೋ ಹಂಗೆ ತೋರಿಸ್ಕೊತಾ ಇದ್ದೀನಿ ಅಷ್ಟೇ. ಸೊ ನನಗಂತೂ ಇವಾಗ ಈ ಕೂದಲಿರೋದ್ರಿಂದ ಮಾತ್ರ ಇನ್ನೊಂದು ಸ್ವಲ್ಪ ಇದಕ್ಕೆ ಬೇಕಾದರೆ ಹಿಂಗೆ ಮಾಡ್ತೀನಲ್ಲ, ಅವಾಗ ಹೇಳಿ ಓವರ್ ಆ್ಯಕ್ಟಿಂಗ್ ಅಂತ ಒಪ್ಕೋತೀನಿ. ಅಷ್ಟು ದುಡ್ಡು ಕೊಟ್ಟು ಮಾಡಿಸ್ಕೊಂಡಿದ್ದೀನಿ, ಸೊ ಸ್ವಲ್ಪ ನಂಗೆ ಆ್ಯಕ್ಟಿಂಗ್ ಮಾಡಲೇಬೇಕಲ್ವಾ. ಸುಮ್ಮನೆ ಜೋಕ್ ಮಾಡಿದೆ ಅಷ್ಟೇ, ಅದನ್ನೇ ಸೀರಿಯಸ್ ಆಗಿ ತಗೊಳಕ್ಕೆ ಹೋಗ್ಬಿಡಿ. ಆಮೇಲೆ ನಾನೇ ತಿಂಡಿ ಎಲ್ಲ ತಿನ್ನೋಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು. ಸೊ ಸರಿ ಬೇಗ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಆಲ್ರೆಡಿ 1:30 ಆಗಿತ್ತು. ಆ್ಯಂಡ್ ಲಕ್ಷಿತ್ ಬೇರೆ ಸ್ಕೂಲಿಂದ ಬಂದಿದ್ದ. ಸೊ ಬೇಗ ಈ ಹಳಸಿನಕಾಯಿ ಸಾಂಬಾರು ಮಾಡೋಣ, ಅವರೆಕಾಯಿನ ಹಾಕ್ಬಿಟ್ಟು ಅಂತ ಅಂದ್ಕೊಂಡು ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಸ್ವಲ್ಪ ತರಕಾರಿಗಳೆಲ್ಲ ಬೇಕಿತ್ತು. ನಾನೇ ಅಂಗಡಿಗೆ ಹೋಗ್ಬಿಟ್ಟು ತೊಗೊಂಬರೋಣ ಅಂತ ಹೇಳ್ಬಿಟ್ಟು ಹೋದೆ ಇದನ್ನ ಬೇಯಕ್ಕೆ ಇಟ್ಬಿಟ್ಟು. ಬಿಕಾಸ್ ಹಳಸಿನಕಾಯಿ ಸಾಂಬಾರು ಹೆಂಗೆ ಅಂದರೆ ಫಸ್ಟು ಅದೊಂದು 3 ವಿಸಿಲ್ ಕೂಗಿಸ್ಕೋಬೇಕಲ್ವಾ. ಸೊ ಅದನ್ನ ಬೇಯಕ್ಕೆ ಇಟ್ಬಿಟ್ಟು ಹೋದೆ. ಪುನೀತ್ ಇರ್ತಾರೆ, ಆಫ್ ಮಾಡ್ತಾರೆ. ಅಲ್ಲಿಂದ ವಾಪಸ್ ಬರಬೇಕಾದ್ರೆ ಕಾರಲ್ಲಿ ನನ್ನ ತಂಗಿರ್ ಕಾಣಿಸಿದ್ರು ದೂರದಿಂದ. ಓ ಸರ್ಪ್ರೈಸ್ ಕೊಡೋಕೆ ಬಂದಿದ್ದಾರೆ ಅಂತ ನೋಡಿದೆ. ತರಕಾರಿ ತರಕ್ಕೆ ಬರ್ತಾ ಇದೀವಿ ಅಂತ ಐಡಿಯಾ ಇತ್ತು. ಜೀಜು ನಾನೇ ಹೇಳಿದ್ದು. ನಂದುರಾಜು ಹೇಗೆ ಬರ್ತಾರೆ, ನಂದುರಾಜು ಬರ್ತಾರೆ ಅಂತ ಅರುಣ್ ಹೇಳಿದ್ದಂತ. ಅರುಣ್ ನೋಡು ಅಂತ ನೋಡು. ಹ್ಯಾಪಿ ಬರ್ತ್ಡೇ. ನಾನು ಹಿಂಗೆ ಕಾಣ್ತಾ ಇದ್ದೀನಿ, ಹಿಂಗೆ ಬರ್ರಿ. ಹ್ಯಾಪಿ ಬರ್ತ್ಡೇ ಕನ್ನಡ ಬ್ಲಾಗರ್ ಸುಪ್ರಿಯಾ ಪ್ರಕಾಶ್ಗೆ. ಈ ವರ್ಷ ನಿಂದು 1 lakh ಸಬ್ಸ್ಕ್ರೈಬರ್ ಆಗಿ ಆದಷ್ಟು ಬೇಗ. ಇಲ್ಲ ಬರೀ ತಿನ್ನೋದ್ರಲ್ಲೇ ಇರ್ತಾಳೆ. ಆಗ್ಲೇ ಮೀಟಾಗ ಕುತ್ಕೊಂಡಿದ್ದೆ. ಅವನಲ್ಲೇ ಅವನು ಹೋದ. ಚಲ್ ಬೇಗ ಫಟಾಫಟ್ ಬನ್ನಿ. ತಗೊಂಬಾ, ಏನೇನು ಹಿಡ್ಕೊಳ್ಳಿ ಅದು ಬೇಗ. ನಿಮ್ಗೆ ಅದು ಸ್ವೀಟು ಅಲ್ಲ, ಮಕ್ಳು ತಿಂತಾರಂತಲ್ಲ. ಓ ನಡಿಯೇ ತೆಗಿ. ಏನು ನಾನು ಮೇಲ್ಗಡೆ ಹೋಗ್ಬಿಟ್ಟು ಅನ್ನಕ್ಕೆ ಇಟ್ಟಿರ್ತೀನಿ. ಗೈಸ್, ನನ್ನ ತಂಗೀರ್ ಬಂದಿದ್ದಾರೆ. ನಂದು ನೀನು ಅವಳ ಬ್ಲಾಗ್ ಮಾಡ್ತಾ ಇದೀಯಾ? ಇಲ್ಲಿ ನೋಡಿ, ಇಲ್ಲಿ ಯಾರು ಕೊಟ್ಟಿರ್ತಾರೆ ಹೇಳಿ ನನಗೆ. ಹೆಂಗೆ ನನ್ನ ಮಗ ರಕ್ಷಿತ್ ಕೊಟ್ಟಿದ್ದು ನನಗೆ. ನಾನು ಅವ್ನಿಗೆ ನೆನ್ನೆ ಹೇಳಿದೆ. ಫ್ಯಾನ್ ಆಫ್ ಮಾಡು, ಕ್ಲೀನಾಗಿ ಕೇಳಿಸಲ್ಲ. ಏನ್ ಗೊತ್ತಾ, ನೆನ್ನೆ ನನ್ಗೆ ಕೇಳ್ದ ಲಕ್ಷಿತ್ತು. ನಾನು ನಿನ್ನೆ ಹೇಳಿದೆ ಅವ್ನಿಗೆ ಲಕ್ಷಿತ್ ನನ್ ಬರ್ಡೇ ಕಣೋ ನಾಳೆ ಅಂತ. ಹೌದಾ ಅಮ್ಮ, ನಿಂಗೆ ಏನ್ ಬೇಕು ಅಂತ ಕೇಳ್ದ. ನಿಂಗೆ ಏನ್ ಕೊಡಿಸ್ತೀಯ ಮಮ್ಮಿ ಅಂದೆ. ಅದಕ್ಕೆ ಅಮ್ಮ ನಿಂಗೆ ಏನ್ ಬೇಕು, ಅದಕ್ಕೆ ಚಾಕ್ಲೇಟು ಮತ್ತೆ ನಿಂಗೆ ಏನ್ ಇಷ್ಟ ಅಮ್ಮ ಅಂತ ಕೇಳ್ದ. ಅದಕ್ಕೆ ನಂಗೆ ಚಾಕ್ಲೇಟು ಮತ್ತೆ ರೋಸಸ್ ಇಷ್ಟ ಮಮ್ಮಿ ಅಂತಂದೆ. ಸೊ ಆಕ್ಚುಲಿ ಇದು ಜೀಜುದೆ, ಬಟ್ ಅವ್ನ ಕೈಯಲ್ಲಿ ಕೊಡ್ಸಿದ್ದೆ ಅಷ್ಟೇ. ಅಷ್ಟಾದ್ರೂ ಮಾಡಾಯ್ತಲ್ಲ. ಎಸ್, ಆಕ್ಚುಲಿ ನನಗೆ ಕಿಟ್ಕ್ಯಾಟ್ ಇಷ್ಟ ಅಂತ ಪುನೀತ್ಗೆ ತುಂಬಾ ಚೆನ್ನಾಗಿ ಗೊತ್ತು. ನಮ್ಮ ಮದುವೆ ವಸ್ತ್ರಲ್ಲಿ ತುಂಬಾ ಚಾಕ್ಲೇಟ್ಸ್ ತರೋರು. ಆಕ್ಚುಲಿ ಮದುವೆ ವಸ್ತ್ರದಲ್ಲ, ಏನು ಎಂಗೇಜ್ಮೆಂಟ್ ಆದ್ಮೇಲೆ. ಎಂಗೇಜ್ಮೆಂಟ್ ಮುಂಚೆ ಅದು ಚಾಕ್ಲೇಟ್ ಟೇಸ್ಟ್ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ, ಬಟ್ ಅದ್ರ ಬಾಕ್ಸ್ ಡಿಸೈನ್ ಈ ತರ ಓಪನ್ ಮಾಡೋದೆಲ್ಲ ಇರುತ್ತಲ್ಲ, ಬರ್ತಾರ ಈ ತರ ಹಿಂಗ್ ಓಪನ್ ಮಾಡಿ ಆ ತರ ಎಲ್ಲ ಚಾಕ್ಲೇಟ್ಸ್ ತಂದು ಕೊಡೋರು. ಸೊ ನಂಗೆ ಅರುಣ್ ಎಲ್ಲಿವರೆಗೂ ಲೈಫಲ್ಲಿ ಒಂದು ಚಾಕ್ಲೇಟ್ ತಂದು ಕೊಟ್ಟಿದ್ದಾರೆ.
ನೀವು ಲಚ್ಚೇನ್ ಮಾಡ್ತಾರೆ ಗೊತ್ತಾ, ನಂಗೆ ಇದು ಬೇಡ, ನನಗೆ ಅದು ಬೇಡ, ನಂಗೆ ಇದು ಚೆನ್ನಾಗಿಲ್ಲ ಅದು ಚೆನ್ನಾಗಿಲ್ಲ ಅಂತ ಹೇಳ್ತಾಳೆ. ಆಮೇಲೆ ಇಲ್ಲಿ ಕುತ್ಕೊಂಡು ನೆನಪಿಸ್ಕೊತಾಳೆ. ಥ್ಯಾಂಕ್ ಯು ನನ್ನ ಮಗ್ನೆ. ಸೊ ಇವಾಗ ನನ್ನ ತಂಗೀರ್ ಬಂದಿದ್ದಾರೆ ಸರ್ಪ್ರೈಸ್ ಕೊಡಕ್ಕೆ. ನನಗೆ ಆಕ್ಚುಲಿ ನೆನ್ನೆನೆ ಪುನೀತ್ ಹೇಳಿದ್ರು ಎಷ್ಟು ಆಕ್ಚುಲಿ ಯೂಸ್ ಮಾಡ್ತಾ ಇದ್ವಿ. ಸೊ ನನಗೆ ನೆನ್ನೆನೆ ಪುನೀತ್ ಹೇಳಿದ್ರು ಲಚ್ಚು ನಂದು ಬರ್ತಾರೆ ಅನ್ಸುತ್ತಲ್ವಾ, ಸಂಜೆ ನಿನ್ನ ಡಿನ್ನರ್ ಕರ್ಕೊಂಡು ಹೋಗ್ತಿದ್ರು, ನಾವಿಬ್ರು ಹೋಗೋಣ, ಇವ್ರಿಬ್ರು ಅವ್ರ ಹತ್ರ ಬಿಟ್ಬಿಟ್ಟು ಆ ತರ ಹೇಳಿದ್ರು. ಲಚ್ಚು ನಂದು ಬರ್ತಾರಾ ಅಂತದೆ. ಓ ಬರ್ತೀನಿ ಅಂತೇನೋ ಅಂತಿದ್ರಪ್ಪ. ಅರುಣಿಗೆ ಏನೋ ಕೆಲಸ ಇದೆಯಂತೆ ಅದಕ್ಕೆ ಬರ್ತಾರಂತೆ ಅಂತೇನೋ ಅಂತಿದ್ರು ಅಂತ ಅಂದ್ರು. ಹೌದಾ, ನಂಗೇನು ಹೇಳೇ ಇಲ್ವಲ್ಲ ಅಂತ ಅನ್ಕೊಂಡೆ. ಸರಿ ಆಯ್ತು ಬಿಡು, ನಂಗೆ ಗೊತ್ತಿತ್ತು. ಆಕ್ಚುಲಿ ಅರುಣ್ ಫ್ರೆಂಡ್ ಮನೆ ಹತ್ರನೇ ಇರೋದು. ಸೊ ಫ್ರೆಂಡ್ ನ ಮೀಟ್ ಮಾಡ್ ಅಂದ್ರೆ ಏನೋ ಕೆಲಸ ಇತ್ತು ಫ್ರೆಂಡ್ ಹತ್ರ, ಅದಕ್ಕೋಸ್ಕರ ಅದೇ ನವೀನ್ ಅನ್ನೋರು ಯಾರು ಹತ್ರದಲ್ಲಿದ್ದಾರಲ್ಲ ಅವರು. ಸೊ ನನಗೆ ಗೊತ್ತೇ ಇತ್ತು ನನ್ನ ತಂಗಿ ಡೆಫಿನೆಟ್ಲಿ ಬಂದೇ ಬರ್ತಾರೆ. ನಾವು ಪ್ರತಿ ವರ್ಷನೂ ಅಕ್ಕ ಬರ್ಡೇ ಸ್ವಲ್ಪ ಬೇರೆ ಬೇರೆ ತರ ಸೆಲೆಬ್ರೇಟ್ ಮಾಡಿದ್ವಿ. ಒಂದ್ಸತಿ ನಾವು ಅದೇ ಹೋದ್ ವರ್ಷ ನಾವು ಹೋದ ವರ್ಷ ಇದಕ್ಕೆ ಹೋಗಿದ್ವಿ, ಚೆನ್ನಾಗಿತ್ತು. ಬಟ್ ಈ ವರ್ಷ ಏನಪ್ಪಾ ಅಂದ್ರೆ ಅಕ್ಕ ಬರ್ಡೇ ಬಂದಿರೋದು ವೀಕ್ ಡೇ. ಅಂಡ್ ವೀಕ್ ಡೇ ಅಂತ ಅಂದ್ರೆ ಜೀಜು, ಅರುಣು, ನಂದು 3 ಜನಕ್ಕೂ ಕೆಲಸ ಒಬ್ರು ಅದೇ ತಗೊಂಡು ಒಬ್ರು ತಗೊಳಕ್ ಆಗಲ್ಲ. ಸೊ ಅದಕ್ಕೋಸ್ಕರನೇ ಆಯ್ತು ಮನೇನೆ ನೋಡೋಣ ಅಂತ ಅನ್ಕೊಂಡು ಬಂದಿದೀವಿ. ಬರೋಷ್ಟ್ರಲ್ಲೇ ಮಧ್ಯಾಹ್ನ ಆಗೋಯ್ತು. ಬಿಕಾಸ್ ನಂಗೆ ಹಾಸ್ಪಿಟಲ್ ಹೋಗ್ಬೇಕಿತ್ತು, ಒಂದ್ ಸ್ವಲ್ಪ ಹುಷಾರಿತ್ತಿಲ್ಲ ಅಂತ. ಚೆಲುವಿನ ಬರ್ಡೇ ಹೋದ ವರ್ಷ ನಾವು ಅದು ಇದಕ್ ಮಾಡಿದ್ವಿ ಪಾರ್ಟಿ ಇದ್ರಲ್ಲಿ. ಮತ್ತೆ ಅದ್ರ ಹೋದ ವರ್ಷ ರೆಸಾರ್ಟ್ ಅಲ್ಲಿ ಮಾತಾಡ್ತಾ ಫೋನ್ದು ಬ್ಯಾಟ್ರಿ ಕೂಡ ಹೋಯಿತು. ಸೊ ಅಲ್ಲಿಗೆ ಮಾತು ಕೂಡ ಉಳ್ಕೋತು. ಆ್ಯಂಡ್ ಇವಾಗ ಇಲ್ಲಿ ಊಟ ಕಟ್ಟಿಸ್ಕೊಂಡು ಹೋಗೋಣ ಅಂತ ಅಂದರೆ ಸ್ವಲ್ಪ ಒಳ್ಳೆ ಡಿಶಸ್ನ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡು ಬಂದಿದ್ದೀವಿ ನಾನು ಮತ್ತು ಪುನೀತ್. ನಮ್ಮ ಮನೆ ಹತ್ರನೇ ಉಡುಪಿ ಗಾರ್ಡೇನಿಯಾ ಇದೆ, ಇಲ್ಲೇ ಸುಹಾಸ್ತು ರಿಸೆಪ್ಷನ್ ಎಲ್ಲ ಆಗಿದ್ದು. ಇದು ನಮ್ಮ ಮನೆಗೆ ತುಂಬಾ ಹತ್ತಿರ, ಲೈಕ್ 1 minute ವಾಕ್ ಅಷ್ಟೇ. ಸೊ ಇಲ್ಲಿಗೆ ಬಂದಿದ್ವಿ. ಆ್ಯಂಡ್ ಇಲ್ಲಿಂದ ಮತ್ತೆ ಮನೆಗೆ ಹೋದ್ಮೇಲೆ, ಏಕೆಂದರೆ ಅಡುಗೆ ಏನೂ ಮಾಡಿಲ್ಲ, ಇನ್ನೂ ಮಾಡ್ತಾ ಇದ್ನಲ್ಲ, ಸೊ ಲೇಟ್ ಆಗಿದೆ. ಮತ್ತು ಲಚ್ಚು ನಂದು ಕೂಡ ಬೇಡ ಬಿಡೆ ಹೊರಗಡೆಯಿಂದ ತಿನ್ನೋಣ, ಹೊರಗಡೆ ಅಂತೂ ಹೋಗೋಕ್ಕಾಗ್ತಲ್ಲ, ಅಟ್ಲೀಸ್ಟ್ ಹೊರಗಡೆಯಿಂದ ತಿನ್ನೋಣ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಊಟ ಎಲ್ಲ ಪಾರ್ಸಲ್ ಮಾಡ್ಕೊಂಡು ಬಂದ್ವಿ. ನಂದು ಮೀಟಿಂಗಲ್ಲಿ ಇದ್ದೀನಿ ಅಂತ ಹೇಳ್ಬಿಟ್ಟು ನಂದು ಬಂದಿರಲಿಲ್ಲ. ನಾನು ಮಮ್ಮಲ್ಲಿ ಮಾಡ್ತೀನಿ ನೀವು ಮಾಡ್ಕೊಳ್ಳಿ ಅಂತ ಹೇಳಿದ್ಲು. ಆ್ಯಂಡ್ ಅರುಣ್ ಬಂದುಬಿಟ್ಟು ಅವರು ಹೊರಗಡೆಯಿಂದನೇ ನಾನ್ ವೆಜ್ ಊಟ ಮಾಡ್ಕೊಂಡು ಬಂದಿದ್ದರು. ಸೊ ಅದಕ್ಕೆ ನಾವು 3 ಜನ ವೆಜ್ ಊಟ, ಬಿಕಾಸ್ ನಾನು ಪೂಜೆ ಮಾಡ್ತಾ ಇರೋದ್ರಿಂದ ಮನೇಲಿ ನಾನ್ ವೆಜ್ ಏನೂ ತರೋದಿಲ್ಲ, ಏನೂ ಮಾಡೋದಿಲ್ಲ. ಅದಕ್ಕೆ ನಾವು 3 ಜನ ವೆಜ್ ಊಟ. ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿತ್ತು. ಲೈಕ್ ನಾನ್ ತಗೊಂಡಿದ್ದೆ, ನಾನ್ ಮತ್ತು ಪನ್ನೀರ್ ಮಸಾಲ, ಮಶ್ರೂಮ್ ಮಸಾಲ, ಪೆಪ್ಪರ್ ಅಂತ ಇದ್ದೀನಿ, ಬೇಬಿಕಾರ್ನ್ ಪೆಪ್ಪರ್ ಫ್ರೈ. ಚೆನ್ನಾಗಿತ್ತು ಊಟ. ಓಕೆ ಗೈಸ್, ಸೊ ಇವಾಗ ರೆಡಿ ಆಗಿದ್ದೀನಿ, ನೋಡ್ಬೋದು ಯಾವ ರೀತಿಯಾಗಿ ರೆಡಿ ಆಗಿದ್ದೀನಿ ಅಂತ. ಆ್ಯಂಡ್ ಇವಾಗ ನಾವು ದೇವಸ್ಥಾನಕ್ಕೆ ಹೊರಟಿದ್ದೀವಿ. ನಾನು ಮಲ್ಕೊಂಡ್ಬಿಟ್ಟಿದ್ದೆ ಆ್ಯಕ್ಚುಲಿ, ಊಟ ಎಲ್ಲ ಆದಮೇಲೆ ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟೆ. ಸೊ ಇವಾಗ ಮಲಗಿದ್ದೀನಿ, ಮತ್ತೆ ಫುಲ್ ಫ್ರೆಶ್ ಅಪ್ ಆಗಿ ಮತ್ತೆ ಈ ಬಟ್ಟೆನ ಹಾಕ್ಕೊಂಡು ಸೊ ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ ನಾನು ಹೋಗಿ ಪುನೀತ್. ಆ್ಯಂಡ್ ಮಕ್ಕಳಲ್ಲಿ ಆಟ ಆಡ್ತಾ ಇದ್ದಾರೆ, ನೋಡ್ಬೋದು ಇವರು. ಲಚ್ಚುನಂದು ಕೆಳಗಡೆ ಹೋಗಿದ್ದಾರೆ. ಸೊ ಅವ್ರು ಬರೋಕ್ಕೆ ವೆಯ್ಟ್ ಮಾಡ್ತಾ ಇದೀವಿ. ಅವ್ರು ಬಂದ ತಕ್ಷಣ ದೇವಸ್ಥಾನ ಇನ್ನೂ ಟೈಮ್ ಇದೆ ಬಾಗ್ಲಕ್ಕೆ, 8:30 ಮೇಲೆ ಹಾಕೋದು. ಇನ್ನೂ ಇವಾಗ 6:45 ಆಗ್ತಿದೆ. ಸೊ ಬನ್ನಿ ಹೊರಡೋಣ, ದೇವಸ್ಥಾನಕ್ಕೆ ಹೋಗಿ. ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ತೋರಿಸ್ತೀನಿ. ನಂಗೆ ತುಂಬ ಇಷ್ಟ ಆ ದೇವಸ್ಥಾನ. ಸೊ ಅಲ್ಲಿಗೆ ಹೋಗ್ತಾ ಇದ್ವಿ. ಆ್ಯಂಡ್ ಅಲ್ಲಿಗೆ ಹೋದ್ಮೇಲೆ ನೋಡೋಣ. ಫುಲ್ ಡ್ರೆಸ್ ತೋರಿಸ್ರಿ ಮೇಲಿಂದ ಕೆಳಗೆ. ಸೊ ಗೈಸ್, ನನ್ನ ಫುಲ್ ಡ್ರೆಸ್ ಬಂದು ಈ ರೀತಿಯಾಗಿ ಕಾಣಿಸ್ತಿದೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೆನ್ನೆ ವ್ಲಾಗಲ್ಲೂ ತುಂಬ ಜನ ಕಾಮೆಂಟ್ ಮಾಡಿದ್ದೀರಾ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಸುಪ್ರಿಯಾ, ಡ್ರೆಸ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಹೇರ್ ಸ್ಟೈಲ್ ತುಂಬ ಸೂಟ್ ಆಗ್ತಾ ಇದೆ ಅಂತೆಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ನನಗೆ ಸ್ಪೆಷಲಿ ಈ ಥರ ಒಂದು ಬೇಜಿಶ್ ಕ್ರೀಮಿಶ್ ಕಲರಲ್ಲಿ, ಆಫ್ ವೈಟ್ ಕಲರಲ್ಲಿ ಇರುವಂಥ ಡ್ರೆಸ್ಸಸ್ ತುಂಬ ಜಾಸ್ತಿ ಇಷ್ಟ ಆಗುತ್ತೆ. ಸೊ ನನ್ನ ಫೇವ್ರೆಟ್ ದೇವಸ್ಥಾನ ಅಂದರೆ ಮೀನಾಕ್ಷಿ ಅಮ್ಮನ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಮೀನಾಕ್ಷಿ ಅಮ್ಮನ ಟೆಂಪಲ್ ಕ್ಲೋಸ್ ಆಗಿತ್ತು, ವೆಡ್ನೆಸ್ಡೇ ಅಲ್ವಾ, ಕ್ಲೋಸ್ ಆಗಿತ್ತು. ನಾನು ಮರ್ತು ಹೋಗಿದ್ದೆ ವೆಡ್ನೆಸ್ಡೇ ಕ್ಲೋಸ್ ಇರುತ್ತೆ ಅಂತ, ನನ್ನ ತಲೆಯಿಂದನೇ ಹೊರಟೋಯ್ತದು. ಮತ್ತು ಇಲ್ಲೇ ಒಂದು ಕಾರ್ಯಸಿದ್ಧಿ ಗಣೇಶನ ದೇವಸ್ಥಾನ ಇದೆ. ಸೊ ಅಲ್ಲಿಗೆ ಬಂದಿದ್ವಿ. ಇಲ್ಲೂ ಕೂಡ ಅಷ್ಟೇ ಪೂಜೆ ಎಲ್ಲ ಚೆನ್ನಾಗಿ ಮಾಡಿಸ್ಕೊಂಡು ಅರ್ಚನೆ ಎಲ್ಲ ಮಾಡಿಸ್ಕೊಂಡ್ವಿ. ಒಳಗಡೆ ಏನು ರೆಕಾರ್ಡ್ ಮಾಡೋ ಹಾಗಿತ್ತಿಲ್ಲ, ಸೊ ನಾನೇನು ರೆಕಾರ್ಡ್ ಮಾಡಿಲ್ಲ ಗೈಸ್. ಸೊ ಇಲ್ಲಿ ಅರ್ಚನೆ ಎಲ್ಲ ಮಾಡಿಸ್ಕೊಂಡು ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ಹಾಗೆ ಕೂತ್ಕೊಂಡು ನೋಡ್ತಾ ಇದ್ವಿ ಅಲ್ಲಿ ಇಲ್ಲಿ. ಅವಾಗ ಪುನೀತ್ ಹೇಳ್ತಾಯಿದ್ರು, ನೋಡು ಅಲ್ಲಿ 2 ಕಾರ್, ಹೊಸ ಕಾರು ಪೂಜೆ ಮಾಡ್ಸೋಕೆ ಬಂದಿದ್ದಾರೆ ಅಂತ. ಅದರಲ್ಲೊಂದು ಕಿಯಾ ಸೆಲ್ಟೋಸೇ ಇದ್ದಿದ್ದು. ಸೊ ಪುನೀತ್ ಅದೇ ಹೇಳ್ತಾಯಿದ್ರು, ನಾವು ಕೂಡ ನಮ್ಮ ಹೊಸ ಕಾರ್ ತೊಗೊಂಡಾಗ ನಾವು ಗಣೇಶನ ದೇವಸ್ಥಾನಕ್ಕೆ, ಮಂಡ್ಯದಲ್ಲಿ ಗಣೇಶನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಬರೋಕ್ಕೆ ಅಂತ ಹೋಗಿದ್ವಿ. ಮತ್ತು ಪುನೀತ್ ಬಂದು ಫಸ್ಟ್ ಡೇ ಅಂದರೆ ನಮ್ಮದು ಕಾರ್ ಡೆಲಿವರಿ ಸಿಗ್ತಲ್ಲ, ತೊಗೊಂಡು ಬರಬೇಕಿತ್ತಲ್ಲ ಶೋರೂಮಿಂದ ಮನೆಗೆ. ಅವತ್ತು ಪುನೀತ್ ಕಾರ್ನ ಓಡಿಸಿರ್ಲಿಲ್ಲ, ಬಿಕಾಸ್ ಫಸ್ಟ್ ಎಲ್ಲ ಪುನೀತ್ ಕಾರ್ ಓಡಿಸ್ತಾ ಇರಲಿಲ್ಲ ಆಯಿತಾ. ಅವರಿಗೆ ಭಯ ಇತ್ತು,
ಅಂದರೆ ಅವ್ರಿಗೆ ಕಾರ್ ತೆಗಿಯೋಕ್ಕೆ ಎಷ್ಟು ಭಯ ಇತ್ತು ಅಂದರೆ ಅವ್ರು ಕಾರ್ನ ತೆಗೀಲೇ ಇಲ್ಲ. ಅವತ್ತು ಡ್ಯಾಡಿನೇ ಶೋರೂಮಿಂದ ಮನೆಗೆ ಓಡಿಸ್ಕೊಂಬಂದಿದ್ದು. ಆಮೇಲೆ ಅದೇ ಅನ್ಕೋತಿದ್ದೆ ನಾನು ಮನಸ್ಸಲ್ಲಿ, ಏನಿವರು ಕಾರ್ನ ಶೋರೂಮಿಂದ ಮನೆಗೆ ತಗೊಂಡು ಬರೋಕ್ಕೆ ಇಷ್ಟು ಹೆದರ್ಕೊತಾ ಇದ್ದಾರೆ, ಮತ್ತು ನಾವು ಈ ಕಾರಲ್ಲಿ ಹೇಗೆ ಓಡಾಡೋದು, ಏನಿದೆ ಹಿಂಗೆ ನಿಂತಿರುತ್ತಾ ಅಂತಲೇ ಅನ್ಕೊತಿದ್ದೆ ಮನಸ್ಸಲ್ಲಿ. ನೆಕ್ಸ್ಟ್ ಡೇ ಬೆಳಗ್ಗೆನೇ 6 ಗಂಟೆಗೆ ಎಬ್ಬಿಸ್ಬಿಟ್ಟು ಬಾ ಜಾನ್ವಿ ಡ್ರೈವಿಗೆ ಹೋಗೋಣ ಅಂದರು. ನಾನು ಇದೇನು ರೀ ನೆನ್ನೆ ತಾನೇ ಕಾರ್ ಓಡಿಸ್ಲಿಲ್ಲ ನೀನು, ಇವತ್ತಾಗಲೇ ಡ್ರೈವಿಗೆ ಹೋಗೋಣ ಅಂತ ಇದೆಯಾ ಅಂತ ಅಂದೆ. ಬಾ ಹೋಗೋಣ ಅಂತ ಒಂದು ಲಾಂಗ್ ಡ್ರೈವ್, ಒಂದು 10 ಕಿಲೋಮೀಟ್ರ್ ಏನೋ ಲಾಂಗ್ ಡ್ರೈವ್ ಹೋಗ್ಬಿಟ್ಟು ಬಂದ್ವಿ. ಚೆನ್ನಾಗಿತ್ತು. ಸೊ ಅದನ್ನೇ ನೆನಪಿಸ್ಕೊಂಡು ನಗ್ತಾ ಇದ್ವಿ. ದೇವಸ್ಥಾನದಿಂದ ಮನೆಗೆ ಬಂದ ಮೇಲೆ ಮತ್ತೆ ನನ್ನ ಈ ಒಂದು ಡ್ರೆಸ್ನ ಹಾಕ್ಕೊಂಡೆ, ಪಿಂಕ್ ಕಲರ್. ಸೊ ಅದ್ರದ್ದು ಲಿಂಕ್ ನಾನು ತುಂಬ ಜನ ಕೇಳ್ತಾ ಇದ್ರಿ, ಅದ್ರದ್ದು ಲಿಂಕ್ ನಾನು ಆ್ಯಕ್ಚುಲಿ ಲಾಸ್ಟ್ ವ್ಲಾಗಲ್ಲಿ ಹಾಕೋದು ಮರ್ತೋದೆ, ಈ ವ್ಲಾಗಲ್ಲಿ ಹಾಕ್ತೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಡ್ರೆಸ್. ಆ್ಯಂಡ್ ಇವಾಗ ನಾನು ಹಾಗೂ ಪುನೀತ್ ಡಿನ್ನರ್ಗೆ ಅಂತ ಹೊರಟಿದ್ದೀವಿ. ಸೊ ಇಬ್ಬರೇ ಹೋಗ್ತಾ ಇರೋದು ಡಿನ್ನರ್ಗೆ. ಗೈಸ್ ಲಚ್ಚು ನೋಡಿ ಹೆಂಗೆ ಕೂತವಳೆ, ಹೆಂಗೆ ಕೂತವಳು ನೋಡಿ. ಇಲ್ಲಿ ನೋಡಿ ಇವನು ಲಡ್ಡು ಹಾಯ್ ಹೇಳು. ಹಾಯ್. ವೈಟ್ ಬಂದಿಲ್ವಾ ಅಷ್ಟೊಂಥರ? ಈ ಅಕ್ಕ ಇಲ್ಲಿ ಕೆಳಗಡೆ ಅಲ್ಲಿ ಇದೇ ಕೆಳಗಡೆ ಆ ಪಾನಿಪುರಿ ಎಲ್ಲ ಮಾಡ್ತಾರಲ್ಲ, ಅದು ಪಕ್ಕ ಒಂದು ಅಂಗಡಿ ಐತೆ ಅಲ್ಲಿ. ಇದು ಆರ್ಗ್ಯಾನಿಕ್ ಅಂತ ಇದೆ, ಆರ್ಗ್ಯಾನಿಕ್ ಹೇರ್ ಕಲರ್ ಇದೆ, ಹೀನಾ ಪೌಡರ್ ಯಾವ್ದು ಐತೆ, ಹೋಗು ಹಾಕೋ. ಹೌದು. ಹೋಗಿ ಅಕ್ಕ ತೆಗಿ ಸೈಡ್ ಕೂತು ನೋಡೋಣ. ನನಗೆ ಎಷ್ಟು ಬಂದೈತೆ ಗೊತ್ತೇನೆ ಅಕ್ಕ. ಹೆಂಗೈತೆ ಗೊತ್ತಾ, ಆ ಸೀರಿಯಲ್ ಇನ್ಸ್ಟೆಂಟ್ ವೈಟ್ ಕೊಂಡು ಬರ್ತಾರೆ. ಅಕ್ಕ ಒಂದ್ ಕೆಲಸ ಮಾಡಿದ್ರೆ ಕಾಜಲ್ ಹಚ್ಕು, ಏನಾಗಲ್ಲ. ಬೇಡ ಬಿಡಲ್ಲ ಲಚ್ಚು. ಕಾಜಲ್ ತಗೊಂಡು ನಿಂಗೆ ಹಚ್ಕೊಳ್ಳೋ ದಿನ ಏನೇ. ಸರಿ ನನ್ ಬಟ್ಟೆ ತೋರ್ಸು ಬಾಯ್ ನೀನು. ನನಗೆ ಇಲ್ಲಿ ವಸಿ ಬಂದಿಲ್ಲ ಅಕ್ಕ, ಒಳಗೆಲ್ಲ ಮ್ಯಾಚ್ ಆಗ್ತದೆ. ಹೇಳು. ಓಕೆ ಗೈಸ್, ಸೊ ಇದು ಬಂದು ನನ್ನ ಇನ್ನೊಂದು ಔಟ್ಫಿಟ್. ನಾನು ಬರ್ತ್ಡೇಗೆ ಅಂತ 2 ಔಟ್ಫಿಟ್ ತಗೊಂಡಿದ್ದೆ, ಒಂದು ಬೆಳಿಗ್ಗೆ ಹಾಕಿದ್ದು ಅಂಡ್ ಒಂದೊಂದು ಬಂದು ಇದು. ಸೊ ಇದು ಇವಾಗ ಡಿನ್ನರ್ಗೆ ಹೋಗ್ತಾ ಇದೀವಿ ಅಲ್ವಾ, ನಾನು ನನ್ನ ಗಂಡ ಇಬ್ರು ಡಿನ್ನರ್ಗೆ ಹೋಗ್ತಾ ಇದೀವಿ. ಸೊ ನನ್ನ ತಂಗಿರಿಗೆಲ್ಲ ಬನ್ನಿ ಅಂತ ಹೇಳಿದ್ರು ಪುನೀತ್, ಬಟ್ ಇವರು ಇಲ್ಲ ಬೇಡ ನೀವಿಬ್ಬರೇ ಹೋಗ್ಬಿಡು ಬನ್ನಿ, ಡೇಟ್ ನೈಟ್ಗೆ ಹೋಗ್ಬಿಡು ಬನ್ನಿ ಅಂತ ನಮ್ಮಿಬ್ಬರನ್ನೇ ಕಳಿಸ್ತವ್ರೆ, ಮಕ್ಕಳನ್ನೆಲ್ಲ ನಾವು ನೋಡ್ಕೊತೀವಿ ಅಂತ. ಸೊ ಹೋಗ್ತಾ ಇದೀವಿ. ಅಂಡ್ ಎಸ್, ಹೇಗೆ ಕಾಣಿಸ್ತಿದೆ ಔಟ್ಫಿಟ್ ಅನ್ನೋದನ್ನ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ನನ್ಗೇನೋ ತುಂಬಾ ಚೆನ್ನಾಗಿ ಇಷ್ಟ ಆಯ್ತು, ಲಚ್ಚು ನನಗೂ ಕೂಡ ತುಂಬಾ ಜಾಸ್ತಿ ಇಷ್ಟ ಆಯ್ತು. ಪುನೀತ್ ನಿಂಗೆ ಹೆಂಗೆ ಅನಿಸ್ತಿದೆ? ಇಷ್ಟ ಆಯ್ತು. ಜೀಜುವಾಗ ನೀವು ಒಂದು ಪ್ರಪೋಸ್ ಮಾಡ್ಬೇಕು ಅಕ್ಕಾಗೆ. ಏನ್ ಬೇಡ ಪ್ರಪೋಸ್ ಅಲ್ಲಿ ಏನಾದ್ರೂ ಒಂದು ಕವನ ಹೇಳಿ, ಅವತ್ತೊಂದ್ಸರಿ ಅವತ್ತೇ ಹೇಳ್ದಂಗೆ ಹೇಳ್ಬೇಡ. ನನಗೀಗ ಬರ್ತಾ ಇಲ್ಲ. ಓಕೆ ಗೈಸ್, ಸೊ ಬನ್ನಿ ಇವಾಗ. ನಂದು ತೋರಿಸ್ಬಿಟ್ಟು ಹೇಳೆ ಹೆಂಗಿದೆ ನಂದು, ಹೇಳೆ ನೀನು. ಏನ್ ಹೇಳಿ, ಹೆಂಗಿದೆ ಬಟ್ಟೆ? ಬಟ್ಟೆ ತುಂಬಾ ಚೆನ್ನಾಗಿದೆ ಅಕ್ಕ. ಫಸ್ಟ್ ಟೈಮ್ ಚೆನ್ನಾಗಿರೋ ಬಟ್ಟೆ ತಗೊಂಡವಳು ಅವಳ ಬಟ್ಟೆಗೆ. ಚೆನ್ನಾಗಿದೆ, ಕ್ವಾಲಿಟಿಯಿಂದ ಹಿಡ್ದು ಕಲರಿಂದ ಹಿಡ್ದು. ಫಸ್ಟ್ ಆಫ್ ಆಲ್ ಅವಳ ಈ ತರ ಬಟ್ಟೆ ಹಾಕೊಂಡ್ತಿರೋದೇ ಫಸ್ಟ್ ಟೈಮ್. ಸ್ಲೀವ್ಸ್ ತಗೊಂಡಿಲ್ವಾ? ನೆನಪಿಲ್ಲ ನನಗೆ. ಇಲ್ಲೇ ಇದೆ, ಬರವ ತೋರಿಸ್ತೀನಿ. ನನ್ಗೂ ಒಂದ್ ಜೊತೆ ತಗೋ ಹಂಗೆ ಹೇಳ್ತೀನಿ. ಆಯ್ತು ಬಿಡು, ಎಂಜಾಯ್ ಮಾಡಿ. ಲಚ್ಚು ಹೇಳ್ತಿದ್ದಾಳೆ ನಂಗೆ ಲಿಂಕ್ ಕಳ್ಸಿ, ನಾನು ಬೇರೆ ಕಲರ್ ತಗೋತೀನಿ. ಯಾರ್ಯಾರಿಗೆ ಲಿಂಕ್ ಬೇಕು ಕಮೆಂಟ್ ಮಾಡಿ. ಅಲ್ಲಿ ನೋಡಿ ಅವನು ಆಗ್ಲೇ ರೆಡಿ. ಓಕೆ ಗಾಯ್ಸ್, ರೆಡಿ ಆಗಿದ್ದೀನಿ ಅಂಡ್ ಇವಾಗ ಹೊರಡ್ತಾ ಇದೀವಿ. ಸೊ ಬಿಂದಿ ಇಟ್ಕೊಂಡಿದೀನಿ. ಬಿಂದಿ ಏನಾದ್ರು ತೆಗೆದ್ರೆ ಈ ರೀತಿಯಾಗಿ ಕಾಣಿಸ್ತೀನಿ. ತೆಗಿಲ್ಲ, ಬಟ್ ನನ್ಗೆ ಯಾಕೋ ಚೆನ್ನಾಗಿ ಅನಿಸ್ತಿತ್ತು, ಇಟ್ಕೊಳ್ಳೋಣ ಅಂತ ಅನಿಸ್ತಿತ್ತು, ಅದಕ್ಕೆ ಇಟ್ಕೊಂಡಿದ್ದೆ. ಇವಾಗ ಇದೆ ನೋಡಿ ಕರೆಕ್ಟ್ ಆಗಿ. ಹಾಯ್. ಸೊ ಗೈಸ್, ಸ್ವಲ್ಪ ವರ್ಕೌಟ್ ಮಾಡ್ತಿದ್ದೀನಿ ಅಲ್ವಾ, ನನ್ಗನ್ಸುತ್ತೆ ಒಂಚೂರು ಸಣ್ಣ ಆಗಿದ್ದೀನಿ. ಇವತ್ತು ನಾವು ಬಂದಿರೋದು ಬಂದು ಬ್ಯಾಂಗ್ಳೂರ್ ಬ್ರೂಯಿಂಗ್ ಕೋ ಅಂತ ಇದೆ. ಸೊ ಅಲ್ಲಿ JP ನಗರಕ್ಕೆ ಹತ್ರನೇ ಇರೋದು, ಅಲ್ಲಿಗೆ ಬಂದಿದ್ವಿ.
ಆ್ಯಂಡ್ ಲಚ್ಚು ನಂದು ಇಬ್ಬರೂ ಕೂಡ ಬರಲಿಲ್ಲ. ಲೈಕ್ ಅವರೇ ಹೇಳಿದ್ರು, ಇಲ್ಲ ನಾವು ಮಕ್ಕಳನ್ನ ನೋಡ್ಕೋತೀವಿ, ನೀವು ಹೋಗಿ ಬನ್ನಿ, ಯಾವಾಗಲೂ ಬರೀ ನಾವೆಲ್ಲರೂ ಒಟ್ಟಿಗೆ ಹೋಗ್ತಾ ಇರ್ತೀವಿ, ನೀವಿಬ್ಬರೇ ಟೈಮ್ ಸ್ಪೆಂಡೇ ಮಾಡೋದಿಲ್ಲ, ಪರವಾಗಿಲ್ಲ ನೆಕ್ಸ್ಟ್ ಟೈಮ್ ಇನ್ನೊಂದ್ಸತಿ ನಾವೆಲ್ಲರೂ ಹೋಗೋಣ, ಇವತ್ತಿನ ಬರ್ತ್ಡೇ ನೀನು ಮತ್ತು ಜೀಜು ಇಬ್ಬರೇ ಹೋಗಿ ಅಂತ ಹೇಳಿಬಿಟ್ಟು ಹಿಂಸೆ ಮಾಡಿ ನಮ್ಮನ್ನೇ ಕಳಿಸಿದ್ರು. ಪುನೀತ್ ಕೂಡ ಎಷ್ಟೊಂದು ಹೇಳಿದ್ರು, ಬನ್ನಿ ಎಲ್ಲರೂ ಹೋಗೋಣ ಅಂತ. ಬಟ್ ಅವರು ಬೇಡ ನೀವಿಬ್ಬರು ಹೋಗಿ ಬನ್ನಿ, ಮಕ್ಕಳನ್ನ ನೋಡ್ಕೊಂಡು ನಾವೇನು ನೆಮ್ಮದಿಯಾಗಲಿ ತಿನ್ನೋಕ್ಕೂ ಕೂಡ ಆಗಲ್ಲ. ಸೊ ಇದೊಂದು ಪ್ಲೇಸ್ ಬಂದು ನನಗಂತೂ ತುಂಬಾ ಚೆನ್ನಾಗಿ ಅನ್ನಿಸ್ತು, ತುಂಬ ಚೆನ್ನಾಗಿತ್ತು ಪ್ಲೇಸ್, ಒಂಥರ ತುಂಬಾ ಪ್ರೈವೇಟಾಗಿ ಕೋಸಿಯಾಗಿ ಚೆನ್ನಾಗಿತ್ತು. ಆ್ಯಂಡ್ ನನಗೆ ಲೈಕ್ ಆ ಫಿಶಸ್ದು ಅದೆಲ್ಲ ತುಂಬ ಚೆನ್ನಾಗಿ ಇಷ್ಟ ಆಯಿತು. ಮತ್ತು ನನ್ನ ಮಕ್ಕಳೇನಾದರೂ ಬಂದಿದ್ದರೆ ನಿಜವಾಗ್ಲೂ ಒಬ್ಬರಂತೂ ಆ ಫಿಶ್ ಇದ್ರೊಳಗೆ ಧುಮುಕ್ಬಿಟ್ಟಿರೋರು ಅಂತ ಅನ್ನಿಸ್ತು. ಈ ಥರ ತುಂಬಾ ಸಖತ್ತಾಗಿತ್ತು, ಒಂಥರ ಚಿಕ್ಕ ಫೌಂಟೇನ್ಸ್ಗಳು, ಆ ಫೈರ್, ಆ ಚಿಕ್ಕ ಎಲಿಮೆಂಟ್ಸ್ ಎಲ್ಲ ತುಂಬಾ ಸಖತ್ತಾಗಿ ಅನ್ನಿಸ್ತಾ ಇತ್ತು. ಸೊ ಒಂಥರ ರೊಮ್ಯಾಂಟಿಕ್ ಡಿನ್ನರ್ ಡೇಟಿಗೆ ಬಂದಿದ್ದೀನೇನೋ ನನ್ನ ಗಂಡನ ಜೊತೆ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ತುಂಬ ಟೈಮ್ ಆದಮೇಲೆ ನಾವಿಬ್ಬರೇ ಈ ಥರ ಡಿನ್ನರ್ಗೆ ಅಂತ ಬಂದಿರೋದು, ಇಲ್ಲಾಂದರೆ ಯೂಶ್ವಲಿ ಮಕ್ಕಳನ್ನಾದರೂ ಕರ್ಕೊಂಬಂದಿರ್ತೀವಿ, ಇಲ್ಲಾಂದರೆ ನಾನು ನನ್ನ ತಂಗಿರ ಜೊತೆ ಆ ಥರನೇ ಬರೋದು. ಸೊ ಇಬ್ಬರೇ ಬಂದಿರೋದು ತುಂಬಾ ಕಡಿಮೆ ನಾವು. ಲೈಕ್ ಲಾಸ್ಟ್ ಇಯರ್ ಕೂಡ ನನ್ನ ಬರ್ತ್ಡೇ ಇದ್ದಾಗ ನಾವು ಎಲ್ಲರೂ ಕೂಡ ಹೋಗಿದ್ವಿ. ಸೊ ಈಸ್ ಗೈಸ್, ಇಲ್ಲಿ ಒಂದಷ್ಟು ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಆ್ಯಂಡ್ ನನಗಂತೂ ತುಂಬ ಜಾಸ್ತಿ ಇಷ್ಟ ಆಯಿತು. ಇಫ್ ಬೈ ಚಾನ್ಸ್ ನೀವು ನಿಮ್ಮ ಪಾರ್ಟ್ನರ್ ಜೊತೆ ಅಥವಾ ನಿಮ್ಮ ಫ್ಯಾಮಿಲಿ ಜೊತೆನೇ ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂತಂದರೆ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ ಈ ಪ್ಲೇಸ್ನ. ತುಂಬ ಶಾಂತಿ ಇದೆ, ತುಂಬ ಪೀಸ್ಫುಲ್ ಅಂತ ಅನಿಸುತ್ತೆ, ಸಖತ್ತಾಗಿರುತ್ತೆ. ಆ್ಯಂಡ್ ಇಲ್ಲಿ ಹಾಗೆ ಸುಮ್ಮನೆ ಒಂದು ಹಿಂಗೆ ನಡ್ಕೊಂಡು ಬರೋದು ರೀಲ್ ಥರ ಮಾಡ್ತಾಯಿದ್ದೆ. ಪುನೀತ್ ಅದನ್ನೇ ರೆಕಾರ್ಡ್ ಮಾಡ್ತಾಯಿದ್ರು, ಒಂದು ಚಿಕ್ಕದಾಗಿ ರೆಕಾರ್ಡ್ ಮಾಡೋದು ಚೆನ್ನಾಗಿರುತ್ತೆ ಅಂತ ಹೇಳಿ. ಸೊ ಗೈಸ್, ಈ ರೀತಿಯಾಗಿ ನನ್ನ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ವಿ. ಆ್ಯಂಡ್ ಈ ಒಂದು ಡಿನ್ನರ್ ಬಂದುಬಿಟ್ಟು ಪುನೀತ್ ನನಗೆ ಅಂದರೆ ನನಗೆ ಒಂಥರ ಗಿಫ್ಟ್ ಥರ, ಓಕೆ ಡಿನ್ನರ್ ಡೇಟ್ ಗಿಫ್ಟ್ ಆಗಿ ಕೊಟ್ಟಿದ್ದು. ಹಾಗೂ ಗೈಸ್, ನಾನು ಲಾಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿದ್ದೆ, ಅಂದರೆ ಲೈಕ್ ಪುನೀತ್ ಹತ್ರ ಕೇಳ್ತಾ ಇದ್ದೆ ನಾರ್ಮಲಾಗಿ, ಪುನೀತ್ ನನಗೆ ಬರ್ತ್ಡೇಗೆ ಏನು ರೀ ಗಿಫ್ಟ್ ಕೊಡ್ತಾ ಇದೆಯಾ, ನನಗೇನು ಗಿಫ್ಟ್ ಕೊಡಲ್ವಾ ನೀನು ಅಂತ ಕೇಳ್ತಾ ಇದ್ದೆ. ಸೊ ಅದನ್ನು ತುಂಬ ಜನ ಗೊತ್ತಿಲ್ಲ ಯಾಕೆ ಅಂತ, ಬಟ್ ಕಾಮೆಂಟ್ ಮಾಡ್ತಾಯಿದ್ರಿ, ಯಾಕೆ ಎಲ್ಲನೂ ಲೈಕ್ ಪುನೀತ್ ಅಣ್ಣಂಗೆ ಯಾಕಂಗೆ ಬೇಜಾರು ಮಾಡ್ತೀರಾ, ಅವ್ರು ಎಷ್ಟೊಂದು ನಿಮಗೆ ತಕ್ಕೊಟ್ಟಿದ್ದಾರೆ ಅದು ಇದು ಅಂತ ಎಲ್ಲ. ತುಂಬ ಜನಕ್ಕೆ ಒಂದು ಮಿಸ್ಕನ್ಸೆಪ್ಷನ್ ಇದೆ, ಏನಪ್ಪ ಅಂದರೆ ನಾನು ತುಂಬ ಜಾಸ್ತಿ ನನ್ನ ಗಂಡನ ಹತ್ರ ಖರ್ಚು ಮಾಡಿಸ್ತೀನಿ ಅಂತ ಎಲ್ಲ. ಸೊ ಆ ಥರ ಎಲ್ಲ ಏನೂ ಇಲ್ಲ, ನಾನು ಏನೂ ಖರ್ಚು ಮಾಡಿಸಲ್ಲ ಪುನೀತ್ ಹತ್ರ. ಇನ್ಫ್ಯಾಕ್ಟ್ ನಾನು ಆ ಆ್ಯನಿವರ್ಸರಿ ಗೋಲ್ಡ್ ಕೂಡ ಅದು ನಾನು ನನ್ನ ದುಡ್ಡಿಂದ ತೊಗೊಂಡಿರೋದು, ನಾನು ಎವ್ರಿ ಮಂತ್ ಪೇ ಮಾಡ್ತಾಯಿದ್ದೆ. ಬಟ್ ಲೈಕ್ ನಾನು ಅದ್ರ ಲಾಸ್ಟ್ ಇಯರ್ ಆ್ಯನಿವರ್ಸರಿಗೆ ಡೈಮಂಡ್ ರಿಂಗ್ ಏನು ಕೊಡಿಸಿದ್ರು ಅದು ಪುನೀತ್ ಕೊಡಿಸಿದ್ರು. ಬಟ್ ಈ 12 ಮಂತ್ಸ್ ಏನು ನಾನು ಪೇ ಮಾಡಿದೆ ಅದು ನಾನು ಪೇ ಮಾಡಿದ್ದು. ಆ್ಯಂಡ್ ನಾನು ಎಲ್ಲ ಆಲ್ಮೋಸ್ಟ್ ನಾನು ಗೋಲ್ಡ್ ಏನು ತಗೋತೀನಲ್ಲ ಅದು ನಾನು ಆದಷ್ಟು ನನ್ನ ದುಡ್ಡಿಂದ ತೊಗೊಳಕ್ಕೆ ಟ್ರೈ ಮಾಡೋದು. ನಾನು ಯಾವತ್ತೂ ಪುನೀತ್ ಹತ್ರ ನೀನು ಕೊಡು ಅಂತ ಹೇಳೋದೇ ಇಲ್ಲ. ಅವ್ರಿಗೇನಾದರೂ ಪ್ರೀತಿಯಿಂದ ಏನಾದರೂ ಕೊಡಿಸ್ಬೇಕು ಅನಿಸಿದ್ರೆ ಅವ್ರು ಕೊಡಿಸ್ಬೋದು, ಅದು ಬಿಟ್ಟು ನಾನು ತುಂಬ ಜಾಸ್ತಿ ಏನು ಕೇಳೋಕ್ಕೆ ಹೋಗೋದಿಲ್ಲ. ಇನ್ಫ್ಯಾಕ್ಟ್ ಅದು ನಾನು ಲೈಕ್ ಬರ್ತ್ಡೇ ವ್ಲಾಗಲ್ಲಿ ಕೂಡ ನೀವು ನೆನ್ನೆ ವ್ಲಾಗಲ್ಲಿ ನೋಡಿದ್ರೆ ನಾನು ಸುಮ್ಮನೆ ಕೇಳಿದ್ದು, ಲೈಕ್ ಎವ್ರಿ ಇಯರ್ ಪ್ರತಿ ವರ್ಷ ಅದು ಪ್ರತಿಯೊಬ್ಬರು ಕೇಳ್ತೀರಾ ಅನ್ಸುತ್ತಲ್ವಾ ನಿಮ್ಮ ಹಸ್ಬೆಂಡ್ಸ್ಗೆ, ಲೈಕ್ ಏನು ಕೊಡಿಸ್ತೀರಾ ಬರ್ತ್ಡೇಗೆ ಸ್ಪೆಷಲಾಗಿ. ಸೊ ಅದೇ ರೀತಿಯಾಗಿ ಸುಮ್ಮನೆ ಕೇಳಿದ್ದು ಅಷ್ಟೇ. ನಾನು ಕೊಡಿಸ್ಲೇಬೇಕು ಅಂತ ಯಾವತ್ತೂ ಹಠ ಮಾಡಿ ಏನೂ ಕೂತ್ಕೊಂಡಿಲ್ಲ. ನನಗಿಷ್ಟ ಆಯಿತಾ, ನನಗೇನಾದರೂ ಬೇಕಾದ ನಾನೇ ತೊಗೊತೀನಿ. ಅದನ್ನು ಬಿಟ್ಟು ತುಂಬ ಓವರ್ ಎಕ್ಸ್ಪೆಕ್ಟೇಷನ್ ಕೂಡ ಮಾಡೋಕ್ಕೆ ಹೋಗಬಾರ್ದು ಅಂತ ನಾನು ಕಲ್ತಿದ್ದೀನಿ. ಸೊ ಮಾಡೋಕ್ಕೂ ಹೋಗೋದಿಲ್ಲ. ಇದೊಂದು ಚಿಕ್ಕ ಕ್ಲಾರಿಟಿನ ನಿಮ್ಮ ಜೊತೆ ಶೇರ್ ಮಾಡಬೇಕಿತ್ತು. ಗೈಸ್, ಒಂದು 2 ಡ್ರಿಂಕ್ಸ್ನ ಆರ್ಡರ್ ಮಾಡಿದ್ವಿ. ನಾನು ಬಂದು ಮಾಕ್ಟೇಲ್ ತೊಗೊಂಡಿದ್ದೆ, ಪುನೀತ್ ಬಂದು ಕಾಕ್ಟೇಲ್ ತೊಗೊಂಡಿದ್ರು. ಸೊ ಮಾಕ್ಟೇಲ್ಸಲ್ಲಿ ನನಗೆ ತುಂಬ ಜಾಸ್ತಿ ಇಷ್ಟ ಆಗೋದು ಬಂದು ಈ ಗ್ವಾವಾದ ಮಾಕ್ಟೇಲ್ ಬರುತ್ತಲ್ಲ, ಅದು ತುಂಬ ಚೆನ್ನಾಗಿರುತ್ತೆ ಗೈಸ್. ನೀವು ಯಾವತ್ತಾದರೂ ಮಾಕ್ಟೇಲ್ಸ್ ಟ್ರೈ ಮಾಡಿದ್ರೆ ಅದನ್ನ ಟ್ರೈ ಮಾಡಿ. ಆ್ಯಂಡ್ ಮತ್ತು ನಾರ್ಮಲ್ ಅದು
ಕಬಾಬ್ ಥರ ಏನೋ ಇತ್ತು, ಅದು ಯಾವುದು ಗೊತ್ತಾ, ಗ್ರೀನ್ ಪೀಸ್ ಕಬಾಬ್ ಬರುತ್ತಲ್ಲ ಅದರದ್ದು ಸಕ್ಕತ್ತಾಗಿತ್ತು. ಮತ್ತು ಇದೊಂದು ಪಾಸ್ತಾ, ಸ್ಪೆಗಿಟಿ ಪಾಸ್ತಾ ತುಂಬಾ ಸಕ್ಕತ್ತಾಗಿತ್ತು. ಯಮ್ಮಿ ಅಂದರೆ ಯಮ್ಮಿ, ನಂಗೆ ಸಕ್ಕತ್ ಇಷ್ಟ ಆಯಿತು ಅದು ಪಾಸ್ತಾ. ಸೊ ಇದಷ್ಟು ಬಂದು ನಾವು ಆರ್ಡರ್ ಮಾಡಿದ್ದು. ಮತ್ತು ಪುನೀತ್ ಫಿಶ್ ತೊಗೊಂಡಿದ್ರು. ನಾನು ನಾನ್ ವೆಜ್ ತಿನ್ನಲ್ಲ, ಬಟ್ ಪುನೀತ್ ತಿಂತಾರೆ, ಸೊ ಅವರು ಈ ಥರ ಫಿಶ್ ತೊಗೊಂಡಿದ್ರು. ಇದನ್ನ ಜಾಸ್ತಿ ಏನು ತಿನ್ನಲಿಲ್ಲ, ಒಂದು ಸ್ವಲ್ಪ ಪಾರ್ಸಲೇ ಮಾಡ್ಕೊಂಡು ತೊಗೊಂಡು ಹೋದ್ವಿ. ಮತ್ತು ಬಿರಿಯಾನಿ ತೊಗೊಂಡಿದ್ವಿ, ವೆಜ್ ಬಿರಿಯಾನಿ, ಅದು ಕೂಡ ಅಷ್ಟೇ ಒಂದು ಸ್ವಲ್ಪನೇ ತಿಂದಿದ್ದು. ಸೊ ಇದಷ್ಟು ತುಂಬ ಜಾಸ್ತಿ ಏನು ಆರ್ಡರ್ ಮಾಡೋಕ್ಕೆ ಹೋಗಲಿಲ್ಲ, ಬಿಕಾಸ್ ನಾವು ಮಧ್ಯಾಹ್ನನೇ ತುಂಬ ಹೆವಿ ತಿಂದುಬಿಟ್ಟಿದ್ವಲ್ಲ, ಸೊ ಹೊಟ್ಟೆ ಫುಲ್ ಇತ್ತು. ಸ್ವಲ್ಪನೇ ತಿನ್ನಬೇಕು ಅಂತ ಅಂದ್ಕೊಂಡೆ ತೊಗೊಂಡಿದ್ದು. ಅದು ಕ್ವಾಂಟಿಟಿ ಮಾತ್ರ ಸಖತ್ತಾಗಿ ಕೊಡ್ತಾರೆ. ಇಫ್ ಬೈ ಚಾನ್ಸ್ ನೀವು ಇಲ್ಲಿ ಹೋಗ್ತೀರಾ ಅಂತಂದರೆ, ಇಲ್ಲಿ ಆ್ಯಂಬಿಯನ್ಸ್ ಕೂಡ ತುಂಬ ಚೆನ್ನಾಗಿದೆ, ಊಟನೂ ಕೂಡ ಟೇಸ್ಟಿಯಾಗಿದೆ, ಮತ್ತು ಕ್ವಾಂಟಿಟಿ ಕೂಡ ತುಂಬ ಚೆನ್ನಾಗಿ ಕೊಡ್ತಾರೆ. ಸಕ್ಕತ್ತಾಗಿದೆ ಇದು ಮಾಕ್ಟೇಲು, ಸಕ್ಕತ್ತೆ. ಆ್ಯಂಡ್ ಇದು ಬಂದು ಪಾಸ್ತಾ, ಸ್ಪೆಗಿಟಿ ಪಾಸ್ತಾ, ಸಕ್ಕತ್ತಾಗಿದೆ ಟೇಸ್ಟ್, ಯಮ್ಮಿ ಯಮ್ಮಿ ಟೇಸ್ಟ್. ಲೈಕ್ ನಾನು ಈ ಥರ ಪಾಸ್ತಾ ತಿಂದಿರಲಿಲ್ಲ, ತುಂಬ ಚೆನ್ನಾಗಿದೆ. ಆ್ಯಂಡ್ ಫೈನಲಿ ಇವಾಗ ಎಲ್ಲ ಮುಗಿಸ್ಕೊಂಡು ಬರ್ತಾ ಇರಬೇಕಾದ್ರೆ ಅಲ್ಲೇ ಈ ಥರ ಸ್ವೀಟ್ ಪಾನ್ ತಿನ್ನೋಣ, ಸ್ವೀಟ್ ಬೀಡ ತಿನ್ನೋಣ ಅಂತ ಅಂದ್ಕೊಂಡ್ವಿ. ಬಟ್ ಆಮೇಲೆ ಫೈನಲಿ ಸ್ವೀಟ್ ಬೀಡ ಬೇಡ, ಏನು ಸ್ವೀಟ್ ತಿಂದು ಬಾಯೆಲ್ಲ ಒಂಥರ ಆಗುತ್ತೆ, ಅದಕ್ಕೆ ಪ್ಲೇನ್ ಬೀಡ ತಿನ್ನೋಣ ಅಂತ ತೊಗೊಂಡ್ವಿ. ಬಟ್ ಪುನೀತ್ಗೆ ಪ್ಲೇನ್ ಬೀಡ ಇಷ್ಟ ಆಗೋದಿಲ್ಲ, ಅವರು ಉಗದೇ ಬಿಟ್ಟರು, ನನ್ನ ಮಾತ್ರ ಚೆನ್ನಾಗಿತ್ತು. ಸೊ ಎಸ್ ಗೈಸ್, ಇದಷ್ಟು ಬಂದು ನಮ್ಮ ಒಂದು ಚಿಕ್ಕ ಡೇಟ್ ನೈಟ್ ಈ ರೀತಿಯಾಗಿತ್ತು. ತುಂಬ ಡೀಪಾಗಿ ಏನು ನಾನು ರೆಕಾರ್ಡ್ ಮಾಡೋಕ್ಕೆ ಹೋಗಲಿಲ್ಲ, ಬಿಕಾಸ್ ಅಲ್ಲಿ ಸ್ವಲ್ಪ ಕ್ವಾಲಿಟಿ ಟೈಮ್ ನಾವು ಕೂಡ ಸ್ಪೆಂಡ್ ಮಾಡಬೇಕಲ್ವ. ಸೊ ನಾನು ಪುನೀತ್ ಜೊತೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡ್ತಿದ್ದೆ. ಜಾಸ್ತಿ ಈ ಥರ ಫೋನೇ ಇಟ್ಕೊಂಡು ಕೂತ್ಕೊಂಡ್ರೆ ಏನು ಚೆನ್ನಾಗಿರುತ್ತೆ. ಸೊ ಈ ರೀತಿಯಾಗಿ ನನ್ನ ಬರ್ಡೇ ನನ್ನ ಗಂಡ ಸೆಲೆಬ್ರೇಟ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಚೆನ್ನಾಗಿತ್ತು, ನನಗಂತೂ ಚೆನ್ನಾಗಿ ಅನ್ನಿಸ್ತು. ಥ್ಯಾಂಕ್ ಯು ಸೋ ಮಚ್ ಗಂಡ. ಇಫ್ ಬೈ ಚಾನ್ಸ್ ನನ್ನ ಗಂಡ ವೀಡಿಯೋ ನೋಡ್ತಾ ಇದ್ದರೆ, ಅವ್ರು ಆ್ಯಕ್ಚುಲಿ ನನ್ನ ಗಂಡನೇ ನನ್ನ ವೀಡಿಯೋಸ್ ನೋಡೋದು ಒಂದು ಸ್ವಲ್ಪ ಕಡಿಮೆ, ಏಕೆಂದರೆ ಆಲ್ರೆಡಿ ಅವ್ರಿಗೆ ಗೊತ್ತಿರುತ್ತಲ್ವ ಏನೆಲ್ಲ ನಡೀತಾ ಇದೆ, ಏನೆಲ್ಲ ನಡೆದಿದೆ. ಮತ್ತು ನಾನು ವಾಯ್ಸ್ ಓವರ್ ಕೊಡಬೇಕಾದ್ರೆ ಕೂಡ ಕೆಲವೊಮ್ಮೆ ಪಕ್ಕನೇ ಕೂತಿರ್ತಾರೆ. ಸೊ ಅವರು ಜಾಸ್ತಿ ನೋಡೋಕ್ಕೆ ಹೋಗೋದಿಲ್ಲ. ಕೆಲವೊಮ್ಮೆ ನಾನು ಹೇಳ್ತೀನಿ ಇದನ್ನ ನೋಡ್ರಿ, ಚೆನ್ನಾಗಿದೆ ನೋಡ್ರಿ ಅಂತ ಹೇಳಿದಾಗ ಅವಾಗ ಮುಂಚೆನೇ ತೆಗೆದಿಟ್ಬಿಡ್ಬೇಕಾಗಿತ್ತು. ಸಾಫ್ಟ್ ಆಗಿರೋದು ಕಣೆ, ಸ್ವಲ್ಪ ಗಟ್ಟಿ ಆಗಿರುತ್ತೆ. ಬಂದ ಸ್ವಲ್ಪ ಇದು ತಿನ್ನು, ತಿನ್ನೋದು. ಆ್ಯಂಡ್ ಇಲ್ಲಿ ನನ್ನ ಬರ್ಡೇನ ನನ್ನ ತಂಗಿ ಸೆಲೆಬ್ರೇಟ್ ಮಾಡೋಕ್ಕೆ ಅಂತ ಪ್ರಿಪರೇಷನ್ ಮಾಡ್ತಾ ಇದ್ದಾರೆ. ಸೊ ಈ ಸತಿ ಕೇಕ್ ಬೇಡ ಕಣೆಯಾಗ ತರಿಸೋದು, ನಾನು ಡೋನಟ್ಸ್ ತರಿಸ್ತೀನಿ ಅಂತ ಹೇಳ್ಬಿಟ್ಟು ಲಚ್ಚು ಮತ್ತು ನಂದು ಇಬ್ಬರು ಡೋನಟ್ಸ್ನ ತರಿಸಿದ್ದಾರೆ. ಡೋನಟ್ಸ್ ಕಟ್ ಮಾಡೋಣ ಅಂತ ಹೇಳ್ಬಿಟ್ಟು, ಸರಿ ಆಯಿತು ನಿಮ್ಗೆ ಏನು ಇಷ್ಟನೋ ಅದನ್ನೇ ತರಿಸಿ. ಬಿಕಾಸ್ ಕೇಕ್ ತರಿಸಿದ್ರು ಏನು ಗೊತ್ತಾ, ನಾವು ಎಲ್ಲರೂ ಏನು ಫುಲ್ ಕೇಕ್ನ ಖಾಲಿನೇ ಮಾಡಿಬಿಡಲ್ಲ, ಒಂದಿಷ್ಟು ತಿಂತೀವಿ, ಒಂದಷ್ಟು ಕೇಕ್ ಹಾಗೇ ಉಳಿದಿರುತ್ತೆ, ಮತ್ತು ಹಾಗೆ ಕೆಲವೊಮ್ಮೆ ಎಸ್ದು ಬಿಟ್ಟಿರ್ತೀವಿ. ಸೊ ಆ ಥರ ಎಲ್ಲ ಆಗುತ್ತೆ. ಅದಕ್ಕೇ ಕೇಕ್ ಬೇಡ ಬಿಡು, ಸುಮ್ಮನೆ ವೇಸ್ಟ್ ಆಗುತ್ತೆ. ಡೋನಟ್ಸ್ ಆದರೆ ಎಲ್ಲರೂ ಒಂದೊಂದು ಡೋನಟ್ನ ತಿನ್ಕೋಬೋದು ಅಂತ ಹೇಳ್ಬಿಟ್ಟು ಡೋನಟ್ನ ತರಿಸಿದ್ದು. ಏನೋ ಒಟ್ಟಿನಲ್ಲಿ ನನ್ನ ಬರ್ಡೇ ಥರ ಕಟ್ ಮಾಡಬೇಕು ಅಷ್ಟೇ ಮೇನ್ ಮುಖ್ಯ ಅಲ್ವಾ ಅಂತ ಅಂದ್ಕೊಂಡು, ನನಗಿಷ್ಟ ಕೇಕ್ ಕಟ್ ಮಾಡೋದು, ಅದೆಲ್ಲ ತುಂಬ ಜಾಸ್ತಿ ಇಷ್ಟ. ಸಾಕು. ಹ್ಯಾಪಿ ಬರ್ತ್ಡೇ ಲಡ್ಡು, ಹ್ಯಾಪಿ ಬರ್ತ್ಡೇ ಮಾಡು, ಹ್ಯಾಪಿ ಬರ್ತ್ಡೇ ಮಾಡಮ್ಮ ಲಡ್ಡು, ಹ್ಯಾಪಿ ಬರ್ತ್ಡೇ ಮಾಡು. ಹ್ಯಾಪಿ ಬರ್ತ್ಡೇ ಎಲ್ಲರೂ ಆಚೆ ಕರ್ಕೊಂಡು ಹೋಗಿ ಹೋಗು ಲಡ್ಡು, ಸಾಕು. ತಪ್ಪ ತಗೊಂಡು ಹೋಗು, ನಡೀರಿ ನಡಿ. ಹ್ಯಾಪಿ ಬರ್ತ್ಡೇ ಮಾಡು, ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ. ಬೇಗ ಬೇಗ ಎಲ್ಲರೂ ನಡೀರಿ. ಲಕ್ಷಿ ಟೈಮಿಂಗ್ ಅಷ್ಟೇ ಡೆಕೋರೇಟ್ ಮಾಡ್ತಾರೆ. ಲಕ್ಷಿ ಡೆಕೋರೇಟ್ ಮಾಡು ಟೇಬಲ್. ನಂದು ಏನೇ ಮಾಡ್ತಿದ್ಯಾ? ನೀನ್ ಏನ್ ಮಾಡ್ತಾ ಇಲ್ಲ ನೋಡು, ಅದನ್ನ ಮಾಡ್ತಾ ಇದೀನಿ. ನಡೀರಿ ನಡೀರಿ ನಡೀರಿ. ಬೇಗ ಬೇಗ ಸಿಂಬ ಬೇಗ ಬಾ. ನಡೀರಿ, ಬೇಗ ಮೆಲ್ಟ್ ಆಗುತ್ತೆ. ನೀನ್ ಯಾಕೆ ಬರೀ ಮಾತಾಡೋದು ಬೇರೆ ಅಕ್ಕ ಸ್ಪೆಷಲ್ ಬರ್ತ್ಡೇ ಕೇಕ್ ಬಂದೈತೆ. ಬನ್ನಿ ಬನ್ನಿ. ಈ ತರ ಮಾಡಿ ಫೋನ್ ಮಾಡಿ ಅಕ್ಕ. ಅದು ಮೆಲ್ಟ್ ಆಗುತ್ತೆ, ಬೇಗ ಮಾಡಿ. ಬೇಗ ಬೇಗ. ಹ್ಯಾಪಿ ನಂದು ಬರ್ಡೇ. ಕೇಕ್ ಕಟಿಂಗ್ ಆ್ಯಕ್ಚುಲಿ ರೆಕಾರ್ಡೇ ಆಗಿಲ್ಲ, ಒಂದಿಷ್ಟೇ ರೆಕಾರ್ಡ್ ಆಗಿರೋದು. ಸೊ ಅದನ್ನ ತೋರಿಸ್ತೀನಿ. ಹ್ಯಾಪಿ ಬರ್ತ್ಡೇ ಟು
Happy birthday to you. Happy birthday to dear Akka. Happy birthday to you. May God bless you. May God. ಸುಮ್ಮನಿರೋ ವಿಡಿಯೋ ಮಾಡ್ತಾ ಇದ್ದೀವಿ. Okay friends, so birthday almost ಮುಗಿತಾ ಬಂತು. ಇನ್ನೊಂದು ಅರ್ಧ ಗಂಟೆ ಇದೆ ಅಷ್ಟೇ. ಅಕ್ಕ ಬರ್ಡೇ ಮುಗಿಯುತ್ತೆ. ನನ್ನ ವಾಯ್ಸ್ ಕೇಳಿಸ್ತಾ ಇಲ್ವಾ ನಂಗೆ ಗೊತ್ತಾಗ್ತಾ ಇಲ್ಲ. ಒಂಥರ ಜಾತ್ರೆ ನಿಲ್ತಾರ ಫೀಲ್ ಆಗ್ತಾ ಇದೆ. ಅಷ್ಟೊಂಥರ ಸೌಂಡ್ ಕಣೆ. ಸೊ ಅಕ್ಕಗೆ ನಾನು ಹಾಗೂ ನಂದು ಒಂದು ಗಿಫ್ಟ್ ತಂದಿದ್ದೀನಿ. ಅಕ್ಕ ಥ್ಯಾಂಕ್ ಯು ಸೋ ಮಚ್. ಸಾಂಗ್ ಬರ್ತಾ ಇದೆ, ವಿಡಿಯೋ ಮಾಡ್ತಾ ಇದ್ದಾರೆ. ನೋಡೋಣ ಏನ್ ತಗೊಂಡ್ಬಂದಿದ್ದಾರೆ ನನ್ನ ತಂಗಿರು. ಸೊ ಗೈಸ್ ಇದೊಂದು ಚೂಡಿದಾರ್ ಥರ ತೊಗೊಂಬಂದಿದ್ರು. ಆ್ಯಕ್ಚುಲಿ ಚೆನ್ನಾಗಿದೆ ಚೂಡಿದಾರ್, ಇಲ್ಲ ಅಂತೆಲ್ಲ ತುಂಬ ಚೆನ್ನಾಗಿದೆ. ಬಟ್ ಸೈಜ್ ಒಂದು ಎಕ್ಸೆಲ್ ತೊಗೊಂಬಂದಿದ್ದಾರೆ. ನನ್ನ ಸೈಜ್ ಇರೋದು ಮೀಡಿಯಮ್ ಎಮ್ ಸೈಜ್, ಅವ್ರು ತಂದಿರೋದು ಎಕ್ಸೆಲ್ಲು. ಅದು ನಾನು ಹಾಕ್ಕೊಂಡು ಬಂದಾಗ ಫುಲ್ಲು ಬೇತಾಳ ಥರ ಕಾಣಿಸ್ತಾ ಇದ್ದೆ. ಇನ್ಫ್ಯಾಕ್ಟ್ ಅದನ್ನ ತೆಗ್ದಾಗ್ಲೇ ಅವರಿಬ್ರದ್ದು ರಿಯಾಕ್ಷನ್, ಅವರೇ ನಗ್ತಾ ಇದ್ದಾರೆ. ಅವ್ರ ಸೆಲೆಕ್ಷನು ಅವ್ರು ತಂದಿರೋ ಸೈಜ್ ನೋಡಿಬಿಟ್ಟು ಏನೇ ತೊಗೊಬಂದಿದ್ದೀರಾ ಅಂತ ನಾನು ಹೇಳ್ತಾ ಇದ್ದೀನಿ. ಅದಕ್ಕೆ ಚೆನ್ನಾಗಿದೆ ಕಣೆ, ನಾನು ನೋಡು ನೀನು ಹಾಕೋಬ ಅಂತ ಸುಮ್ಮನೆ ನನಗೆ ಇದು ಮಾಡ್ತಾಯಿದ್ರು. ಅರ್ಜೆಂಟಲ್ಲಿ ತೊಗೊಬಂದ್ಬಿಟ್ಟಿದ್ದಾರೆ ಪಾಪ, ಅವ್ರಿಗೂ ಗೊತ್ತಾಗಿಲ್ಲ. ಎಕ್ಸೆಲ್ ಸೈಜ್ನ ತಂದಿದ್ದಾರೆ. ಆಮೇಲೆ ಹೋಗ್ಬಿಟ್ಟು ಎಕ್ಸ್ಚೇಂಜ್ ಮಾಡಿಸ್ಕೊತೀನಿ ಬಿಡಿ ನಾನು ಅಂತ ಅಂದೆ. ಇನ್ನೇನು ಮಾಡೋಕ್ಕಾಗುತ್ತೆ ಪಾಪ, ಆಸೆ ಪಟ್ಟು ತೊಗೊಬಂದಿದ್ದಾರಲ್ವಾ. ನಿಜ ಏನ್ ಮಾಡ ಸುಮ್ಮನೆ ಹೋಗ್ಬಿಟ್ಟು ತಗೊಬಂದಿದ್ದಾರೆ. ನಿನಗಾಗಿದ್ರೆ ನೀನು ಇಷ್ಟ ಆಯ್ತು. ಬ್ರೈಟ್ ತರ ಕಾಣಿಸ್ತಾ ಇದೆ ಗೊತ್ತಾ, ಹಾಕೊಂಡ್ರೆ ಅಷ್ಟು ಚೆನ್ನಾಗಿ ಹುಡ್ಕು ಬರ್ತಾ ಇದೆ. ಅದು ತೋರ್ಸೊಂದ್ಸಲ ಹಾಕೊಂಡು ಅದ್ರ ಮೇಲೆ ಹಂಗೆ ನಾನು ಹಾಕೊಂಡ್ ಬರ್ತಿದ್ರೆ ಅವ್ರು ಅವಾಗ ಫುಲ್ ಇದಾಗ್ಬಿಡ್ತಾರೆ. ಲಕ್ಷಿ ಫೋನ್ ಎತ್ತಿಡು ಲಕ್ಷಿ. ನೀನ್ ಇವಾಗ ಆಫರ್ ಕೊಡ್ತಾ ಇದೀನಿ ನೋಡು, ಅದು ಬೇಕಾ ಯಾವ್ದು ನೀನ್ ಹಾಕೊಂಡಿದ್ ಬೈಕ್ ಸೇಮ್ ಪ್ಯಾಟರ್ನ್ ಬರೀ ಕಲರ್ ಮಾತ್ರ ಚೇಂಜ್ ಅಷ್ಟೇ. ಇದು ಫುಲ್ ಡ್ರೆಸ್ ಬರ್ತಿದೆ ಕಣೆ. ನಿನ್ ಫುಲ್ ಡ್ರೆಸ್ ಬರೀ ಡಾಟ್ ಇದೆ, ಫುಲ್ ಡ್ರೆಸ್ ಬರ್ತಿದೆ. ಸರಿ ಹೋಗ್ಲಿ ಹಾಕೊಂಡ್ ಮಾಡಿ ನೋಡೋಣ ಹೆಂಗ್ ಕಾಣಿಸ್ತೀವಿ. ನೀನ್ ಹತ್ರ ಹಾಕೋ ನಾನು ಇದು ಮಾಡ್ತೀನಿ. ನನ್ನ ಡ್ರೆಸ್ ನನ್ನ ಮುಖ ಚೆನ್ನಾಗಿ ಕಾಣಿಸ್ತದೆ. ಬೇಗ ನಾವು ಹೊಡ್ಬೇಕು ಅಕ್ಕ, ಲೇಟ್ ಆಗ್ತೈತೆ. ಓಕೆ ಗೈಸ್, ಅದನ್ನ ಹಾಕೊಂಡು ಬಂದು ತೋರಿಸ್ತೀನಿ ನಿಮ್ಗೆ ಯಾವ ರೀತಿಯಾಗಿ ಕಾಣಿಸುತ್ತೆ. ನನ್ನ ತಂಗಿ ಸೆಲೆಕ್ಷನ್ ಯಾವ ರೀತಿಯಾಗಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಬೇಗ ಹೋಗೋ ಟೈಮ್ ಇಲ್ಲ, ನಂಗೆ ಲೇಟ್ ಆಗ್ತೈತೆ. ನೀನ್ ಅದ್ ಹಾಕು. ಹಾಕೊಳ್ಳೋಣ, ನನ್ನ ಮುಖ ಚೆನ್ನಾಗಿ ಕಾಣಿಸ್ತದೆ. ನೀನೇ ಹಾಕೊಳ್ಳೋ. ಲಿಪ್ಸ್ಟಿಕ್ ಒಂಚೂರು ಹಾಕೊಂಡ್ರೆ ಅಕ್ಕ ಬೇಗ ಬೇಗ ಮಾಡಿ, ತುಂಬಾ ಲೇಟ್ ಆಗ್ತೈತೆ. ಸ್ವಲ್ಪ ಲೂಸ್ ಆಗಿದೆ. ನನಗೂ ಹಂಗೆ ಅನ್ಸುತ್ತೆ. ಸೈಜ್ ನೋಡ್ಬಿಡ್ತಾರೆ. ಎಕ್ಸೆಲ್ ಸೈಜು, ಎಸ್ ಅಲ್ಲ. ಇವಾಗ ನಾನು ನೋಡಿದೀನಿ ಒಳಗಡೆ ಎಸ್ ಸೈಜ್ ಅಂತ ಹೇಳ್ತೇನೆ. ಏನ್ ಮಾತಾಡಿದ್ರೆ ನೋಡಿ ಹೆಂಗ್ ತಗೊಂಡವ್ರೆ. ನನಗೆ ಹೇಳ್ತಾರೆ ಇದು ಅಂತ ಹೇಳ್ಬಿಟ್ಟು ನನ್ನ ಹತ್ರ ಕೊಟ್ಟಿದ್ದಿಲ್ಲ. ಲಾಸ್ಟ್ ಅಲ್ಲಿ ಇಷ್ಟು ಲೂಸ್ ಹೆಂಗೆ ಹಾಕೊಳ್ಳಿ. ಬಿಲ್ ಆಯ್ತು ಹೋಗಿ ಸೈಜ್ ಆದ್ರೆ ಎಕ್ಸ್ಚೇಂಜ್ ಮಾಡ್ಕೊ ಬರ್ತೀನಿ. ಕಾರಲ್ಲಿ ಇರ್ಬೇಕು, ತಡಿ ಹೇಳ್ಕೊಡ್ತೀನಿ. ಅದ್ ಹಾಕೊಂಡು ಪಿಂಕ್ ಕಲರ್ ನೀ ಓವರ್ ಮಾಡೋದು ಚೆನ್ನಾಗಿ ಕಾಣ್ತಲ್ಲಿ. ನಿಜವಾಗ್ಲೂ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಲೂಸ್ ಇದೆ, ಅದು ಚೆನ್ನಾಗಿದೆ. ಲೂಸ್ ಬಿಟ್ರೆ ಬೇರೆದೇನು, ಲೂಸ್ ಬಿಟ್ರೆ ಇವಾಗ ಎಕ್ಸೆಲ್. ಅರಿ ನಾನು ಎಕ್ಸೆಲ್ ಆಗಿದ್ದೀನಿ, ಎಕ್ಸೆಲ್ ಸೈಜ್ ತಗೊಂಡು ಇವಳು ಇವಳು ಏನ್ ಮಾಡೋಳೆ ಚೇಂಜಿಂಗ್ ರೂಮ್ ಅಲ್ಲಿ ಏನೋ ಎಸ್ ಅದ್ರ ಎಸ್ ಅಂತ ಹೇಳಿ ಒಳ್ಳೆ ಇದ್ರಲ್ಲೂ ಎಸ್ ಸೈಜ್ ತಗೋಬೇಕಿತ್ತು. ಇಲ್ಲ, ಇದು ಒಂಥರ ಸೈಜ್ ಇರ್ಲಿಲ್ಲ. ಇದು ಕರೆಕ್ಟ್ ಆಗಿ ಕೊಟ್ಟಿಲ್ಲ, ಅವ್ರು ಕರೆಕ್ಟ್ ಆಗಿ ಮಾಡ್ಕೊಂಡಿಲ್ಲ. ಈ ಕೈ ಸೇರ್ಪುಚ್ಚಿ
ಇದೆ ಇದು ಸರಿ ಅಲ್ಲೇ ಬಿಟ್ಬಿಟ್ಟು ಹೇಳು ಈಚೆ ಫಿಟ್ಟಿಂಗ್ ಅಲ್ಲಗ ನಾಲ್ಕಲ್ಲಿ ಡಿಸ್ಕೋ ಚಲಿಲ್ಲ लेकिन अच्छा दिख रहा है मुझे अच्छा लगा वो ಬಟ್ ಲಕ್ಷ್ಮಿ ನನ್ನ ತಗೊಂಡಿದೆ ಅಂದ್ರೆ ನಾನು ನಿಜವಾಗ್ಲೂ ನಾನು ಫಸ್ಟ್ ಆಫ್ ಆಲ್ ನಂತರ ನಾನು ತಗೊಂಡಿದ್ದು ನಾನು ಬರೀ ಮಾಡಿದ ಅಷ್ಟೇನೆ ಅಕ್ಕ ಟ್ರೈ ಮಾಡಿದ್ರೆ ನಿಂಗೆ ಗೊತ್ತಾಗ್ಲಿಲ್ಲ ತುಂಬಾ ಅವಳು ಆಚೆ ಬಂದ್ಬಿಟ್ಟು ಟೈಟ್ ಅಂತ ಇದು ಹುಕ್ ಅದೇ ಪ್ಯಾಂಟ್ ಒಳಗಡೆ ಅಟ್ಯಾಚ್ ಮಾಡಿದ್ರಲ್ಲ ಅದು ಅಲ್ಗೂ ಬೇರೆ ಅಮ್ಮ 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 ಡ್ರೆಸ್ಸಿಂಗ್ ಟೇಬಲ್ ಒಳಗೆ ಕರ್ಕೊಂಡು ಹೋಗಿದ್ದ ನನಗೆ ಮೆಂಟ್ಲು ಮಾಡ್ಬಿಟ್ಟು ಅವ್ರು ಡ್ರೆಸ್ಸಿಂಗ್ ಟೇಬಲ್ ಒಳಗಡೆ ನಾನು ಕಿರ್ಚ್ಬೇಡ ಅನ್ನು ಪುನಿಯವ್ನ ನಾನು ಹೊಡೆದ್ಬಿಡ್ತೀನಿ ಆಮೇಲೆ ಹೇಳ್ಬರ್ತೆ ಹಾಕ್ಬಿಡ್ತೀನಿ ಅಂತ ಅವ್ನು ಕಿರ್ಚ್ತಾನ ಒಳಗೆ ಇದು ಬ್ಲೂ ಕಲರ್ ಚೆನ್ನಾಗಿದೆಯಾ ಓಕೆ ಗಾಯ್ಸ್ ಇದಷ್ಟು ಬಂದು ಇವತ್ತಿನ ವ್ಲಾಗ್ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಇವತ್ತಿನ ವ್ಲಾಗ್ ಆ್ಯಂಡ್ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಪುಟ್ಟ ಲೈಕ್ ಮಾಡಿ ಆಯಿತಾ ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತು ಶೇರ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಾಮೆಂಟ್ ಮಾಡಿ ತಿಳಿಸಿ ಇನ್ಯಾವ ಥರ ವ್ಲಾಗ್ಸ್ ಬೇಕು ಅಂತ ತುಂಬ ಒಳ್ಳೊಳ್ಳೆ ವ್ಲಾಗ್ಸ್ನ ನಾನು ಕೂಡ ರೆಕಾರ್ಡ್ ಮಾಡ್ತಾ ಇದ್ದೀನಿ ಗೈಸ್ ಸೊ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಲ್ಲಿ ತನಕ ವೆಯ್ಟ್ ಮಾಡ್ತಾ ಇರಿ ಆ್ಯಂಡ್ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಹ್ಯಾಪಿಯಾಗಿರಿ ಖುಷಿಯಾಗಿರಿ ಪಾಸಿಟಿವ್ ಆಗಿರಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಅಲ್ಲಿ ತನಕ ಬಾಯ್.